Hello students, in this session we are going to learn the two important theorems in complex analysis. The first one is Lioville's theorem. The statement is like this: if f of z is analytic and bounded in an entire complex plane, then f of z reduces to constant. That means f of z ಅನ್ನೋ ಒಂದು ಫಂಕ್ಷನ್ ಅನಾಲಿಟಿಕ್ ಫಂಕ್ಷನ್ನು ಬೌಂಡೆಡ್ ಆಗಿರುತ್ತೆ ಇನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್. ಒಂದು ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನಲ್ಲಿ ಒಂದು ಎಫ್ ಆಫ್ ಝೆಡ್ ಅನ್ನೋದು ಯಾವುದೋ ಒಂದು ಎಫ್ ಆಫ್ ಝೆಡ್ ಅನ್ನೋದು ವಿಚ್ ಇಸ್ ಬೌಂಡೆಡ್ ಅಂಡ್ ಅನಾಲಿಟಿಕ್, ದೆನ್ ಎಫ್ ಆಫ್ ಝೆಡ್ ರೆಡ್ಯೂಸಸ್ ಟು ಕಾನ್ಸ್ಟೆಂಟ್. ಆ ಎಫ್ ಆಫ್ ಝೆಡ್ ಅನ್ನೋ ಫಂಕ್ಷನ್ನು ಕಾನ್ಸ್ಟೆಂಟ್ಗೆ ರೆಡ್ಯೂಸ್ ಆಗುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್ಗೆ ರೆಡ್ಯೂಸ್ ಆಗುತ್ತೆ. ಯಾವಾಗ ಎಫ್ ಆಫ್ ಝೆಡ್ ಅನ್ನೋದು ಅನಾಲಿಟಿಕ್ ಆಗಿದ್ದು ಬೌಂಡೆಡ್ ಆಗಿದ್ದರೆ ಆ ಎಫ್ ಆಫ್ ಝೆಡ್ ಅನ್ನೋ ಫಂಕ್ಷನ್ನು ಏನಾಗಿರುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರುತ್ತೆ ಅಂತ. ಸೊ or another statement is like this: prove that a bounded function f of z which is analytic for all z means it is understood that for all the points in complex plane, z means it is a complex number which is taken in a entire complex plane, then that f of z is constant. Okay, ಯಾವುದು ಅನಾಲಿಟಿಕ್ ಆಗಿದ್ದು ಬೌಂಡೆಡ್ ಆಗಿರುತ್ತೆ ಇನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಒಂದು ಫಂಕ್ಷನ್ ಏನಾಗಿರಕ್ಕೆ ಸಾಧ್ಯ, ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರಕ್ಕೆ ಮಾತ್ರ ಸಾಧ್ಯ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್ ಸಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಮಾಡ್ಯುಲಸ್ ಆಫ್ z minus a equals to r. C means it is a curve or closed curve. It is represented in the complex form as mod of z minus a equals to r, which is centered at a and radius r. Okay, given f of z is analytic in an entire complex plane, so we know that what is analytic? It is analytic everywhere. It is analytic in entire complex plane means it is obviously we can say that it is analytic everywhere inside and on C. ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನಲ್ಲೇ ಎಫ್ ಆಫ್ ಝೆಡ್ ಅನ್ನೋದು ಅನಾಲಿಟಿಕ್ ಆಗಿದೆ ಅಂತಂದರೆ ಸಿ ಅನ್ನೋ ಕ್ಲೋಸ್ಡ್ ಕರ್ವ್ ಮೇಲೆ ಮತ್ತು ಅದರ ಒಳಗಡೆ ಇರೋ ರೀಜನಲ್ಲೂ ಕೂಡ ಎಲ್ಲ ಕಡೆನೂ ಎಫ್ ಆಫ್ ಝೆಡ್ ಅನ್ನೋದು ಅನಾಲಿಟಿಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಗಿವನ್ ದಟ್ ಎಫ್ ಆಫ್ ಝೆಡ್ ಈಸ್ ಬೌಂಡೆಡ್ ಇನ್ ಆ್ಯನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್. ಸೊ ಇದು ಎಫ್ ಆಫ್ ಝೆಡ್ ಅನ್ನೋದು ಬೌಂಡೆಡ್ ಅಂತಲೂ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟಲ್ಲಿ. ಸೊ ಇನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್ ಬೌಂಡೆಡ್ ಆಗಿದೆ ಅಂದರೆ ಬೌಂಡೆಡ್ ಆನ್ ಸಿ ಆಲ್ಸೋ. ಓಕೆ, ದೇರ್ ಎಕ್ಸಿಸ್ಟ್. ಈಗ ಬೌಂಡೆಡ್ ಆಗಿದೆ ಅಂತ ಅಂದಮೇಲೆ ಇಟ್ ಈಸ್ ಬೌಂಡೆಡ್ ಬೈ ಸಮ್ ವ್ಯಾಲ್ಯೂ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೇರ್ ಎಕ್ಸಿಸ್ಟ್ ಆ್ಯನ್ ರಿಯಲ್ ನಂಬರ್ ಕ್ಯಾಪಿಟಲ್ ಎಮ್ ಸಚ್ ದಟ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಲೆಸ್ ದೆನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಝೆಡ್ ಆನ್ ಸಿ. ಮಾಡ್ ಎಫ್ ಆಫ್ ಝೆಡ್ ಇಸ್ ಲೆಸ್ ದೆನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್. ಎಮ್ ಅನ್ನೋದೇನು ಇದು ಬೌಂಡ್ ಆಗಿರುತ್ತೆ, ಅಪ್ಪರ್ ಬೌಂಡ್. ಇಟ್ ಈಸ್ ಬೌಂಡೆಡ್ ಎಬೋವ್ ಬೈ ಎಮ್, ಕ್ಯಾಪಿಟಲ್ ಎಮ್. ಎಫ್ ಆಫ್ ಝೆಡ್ ಇಸ್ ಬೌಂಡೆಡ್ ಎಬೋವ್ ಬೈ ಕ್ಯಾಪಿಟಲ್ ಎಮ್ ಅಂತ ಹೇಳ್ಬೋದು. ಸೊ ನಮಗೆ ಮಾಡ್ ಎಫ್ ಆಫ್ ಝೆಡ್ ಇಸ್ ಲೆಸ್ ದೆನ್ ಈಕ್ವಲ್ ಟು ಎಮ್ ಅನ್ನೋ ಕಂಡೀಷನನ್ನು ಎಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂದರೆ ಕೌಶಿಸ್ ಇನ್ಇಕ್ವಾಲಿಟಿನಲ್ಲಿ. ವಿ ನೋ ದಟ್ ಕೌಶಿಸ್ ಇನ್ಇಕ್ವಾಲಿಟಿ ಇಸ್ ಗಿವನ್ ಬೈ ಮಾಡ್ ಆಫ್ ಎಫ್ ಎನ್ ಆಫ್ ಎ, nth derivative of f of z at the point a. ಎಫ್ ಎನ್ ಆಫ್ ಎ ಅಂದ್ರೇನು, nth derivative of f of z at the point a. ಇದನ್ನು ಮಾಡ್ಯುಲಸ್ ಅಲ್ಲಿ ತಗೊಂಡ್ರೆ ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ ಈಕ್ವಲ್ ಟು m into n factorial divide by r to the power n for all n. ಸೊ ಇಲ್ಲಿ ನೀವು n ಅನ್ನೋದಕ್ಕೆ 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಾಟ್ ಯು ಗೆಟ್, ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಎ ಲೆಸ್ ದೆನ್ ಈಕ್ವಲ್ ಟು m into 1 factorial divide by. ಸೊ ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಎ ಲೆಸ್ ದೆನ್ ಈಕ್ವಲ್ ಟು m into m divide by r for all n. ಸೊ 1 ಫ್ಯಾಕ್ಟೋರಿಯಲ್ ಅಂತಂದರೆ 1 ಆಗುತ್ತೆ, r ಪವರ್ 1 ಅಂದರೆ 6 ಆಗಿರುತ್ತೆ. ಸೊ ಟೇಕಿಂಗ್ ದಿ ಲಿಮಿಟ್ಸ್ r ಟೆನ್ಸ್ ಟು ಇನ್ಫಿನಿಟಿ ಬೋತ್ ಸೈಡ್ಸ್. ಎರಡೂ ಸೈಡ್ಗೆ ನಾವು ಆರ್ಗೆ ನಾವು ಇನ್ಫಿನಿಟಿ ಕೊಡ್ತಾ ಇದ್ದೀವಿ, ಲಿಮಿಟ್ r ಟೆನ್ಸ್ ಟು ಇನ್ಫಿನಿಟಿ ತೊಗೋತಾ ಇದ್ದೀವಿ. ಸೊ ಲೆಫ್ಟ್ ಸೈಡಲ್ಲಿ r ಇಲ್ಲ, ಸೊ ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಎ ಹಾಗೇ ಇರಲಿ, ಲೆಸ್ ದ್ಯಾನ್ ಈಕ್ವಲ್ ಟು ಎಮ್ ಡಿವೈಡ್ ಬೈ ಆರ್ಗೆ ಇನ್ಫಿನಿಟಿ ಕೊಡ್ತಾ ಇರೋದ್ರಿಂದ ಎಮ್ ಡಿವೈಡೆಡ್ ಬೈ ಇನ್ಫಿನಿಟಿ ಆಗುತ್ತೆ. ಎನಿಥಿಂಗ್ ಡಿವೈಡೆಡ್ ಬೈ ಇನ್ಫಿನಿಟಿ ಬಿಕಮ್ಸ್ 0. ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಎ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 0.
That means, or we can say that modulus of f dash of a is 0, less than or equal to 0, sometimes it is equal to 0 also. So mod of derivative of f of z at the point a, mod of f dash of a is 0 means what? Modulus value of f dash of a ನೇ 0 ಇದೆ ಅಂದರೆ f dash of a ಕೂಡ 0. So f dash of a ಅಂದರೆ meaning ಏನು? It is derivative of f of a, derivative of f of a equals to 0. ಇದನ್ನು ನಾವು ಆನ್ ಐದರ್ ಸೈಡ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ಡೆರಿವೇಟಿವ್ ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎ ಈಕ್ವಲ್ಸ್ ಟು ಡೆರಿವೇಟಿವ್ ಆಫ್ 0 ಆಗುತ್ತೆ. ಸೊ ಡೆರಿವೇಟಿವ್ ಮತ್ತು ಇಂಟಿಗ್ರೇಷನ್ ಸಿಂಬಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಫ್ ಆಫ್ ಎ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಇಂಟಿಗ್ರೇಷನ್ ಆಫ್ 0 ಅಂತಂದರೆ ಏನು ಬರುತ್ತೆ? ಕಾನ್ಸ್ಟೆಂಟ್ ಫಂಕ್ಷನ್ ಸಿಗಬೇಕು. ಬಿಕಾಸ್ ಕಾನ್ಸ್ಟೆಂಟ್ ಫಂಕ್ಷನ್ದು ಡೆರಿವೇಟಿವ್ 0 ಆಗೋದ್ರಿಂದ ಇಂಟಿಗ್ರೇಷನ್ ಆಫ್ 0 ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್ ತೊಗೋಬೇಕು. ಸೊ ಎಫ್ ಆಫ್ ಎ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ ಅಂದರೆ ಎಫ್ ಆಫ್ ಝೆಡ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಗಿವನ್ ಫಂಕ್ಷನ್ ಎಫ್ ಆಫ್ ಝೆಡ್ ಅನ್ನೋದು ಅನಲಿಟಿಕ್ ಆಗಿದ್ದು ಬೌಂಡೆಡ್ ಆಗಿದ್ದರೆ ಅದು ಏನಾಗಿರಬೇಕು? ಕಾನ್ಸ್ಟೆಂಟ್ ಫಂಕ್ಷನ್ನೇ ಆಗಿರುತ್ತೆ. ಎಫ್ ಆಫ್ ಎ ಅಂದ್ರೇನು? ಝೆಡ್ಗೆ ಏನ ಸಬ್ಸ್ಟಿಟ್ಯೂಷನ್ ಮಾಡಿ ಏನು ಟರ್ಮ್ ಬಂದಿರುತ್ತೆ? ಕಾನ್ಸ್ಟೆಂಟ್ ಫಂಕ್ಷನ್ ಬರ್ತಾ ಇದೆ ಅಂತಂದರೆ f of z is also constant ಆಗಿರುತ್ತೆ. Okay, so this is the Lioville's theorem. The next theorem is the fundamental theorem of algebra. The fundamental theorem of algebra. Every polynomial of degree greater than or equal to 1 has at least one root. ಇದನ್ನು ನೀವು ಆಲ್ರೆಡಿ ನಂಬರ್ ಥಿಯರಿನಲ್ಲಿ ಓದಿರ್ತೀರಾ. Every polynomial of degree greater than or equal to 1 has at least one root. ಈಗ ಯಾವುದೋ ಒಂದು ಪಾಲಿನಾಮಿಯಲ್ ಇದೆ, ಅದಕ್ಕೆ ಡಿಗ್ರಿ ಗ್ರೇಟರ್ ದನ್ ಈಕ್ವಲ್ ಟು 1 ಇದೆ ಅಂತಂದರೆ ಅದಕ್ಕೆ ಅಟ್ಲೀಸ್ಟ್ 1 ರೂಟ್ ಆದರೂ ಎಕ್ಸಿಸ್ಟ್ ಆಗೇ ಆಗಿರುತ್ತೆ. ನಾವಿಲ್ಲಿ ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ಯಾವ ರೀತಿ ಓದ್ತೀವಿ? ನಾವು ಪಾಲಿನಾಮಿಯಲ್ ತೊಗೊಳ್ವಾಗ್ಲೇ ಪಾಲಿನಾಮಿಯಲ್ ಇನ್ ಝೆಡ್ ವೇರಿಯಬಲ್ ಅಂತ ತೊಗೊಂಡಿರ್ತೀವಿ. ಝೆಡ್ ಇಸ್ ನಥಿಂಗ್ ಬಟ್ ಕಾಂಪ್ಲೆಕ್ಸ್ ವೇರಿಯಬಲ್ ಆಗಿರುತ್ತೆ. ಅಂದರೆ ಎಕ್ಸ್ ಪ್ಲಸ್ ಐ ವೈ ಅಥವಾ ಯು ಪ್ಲಸ್ ಐ ವಿ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಲೆಟ್ ಎಫ್ ಆಫ್ ಝೆಡ್ ಬಿ ದ ಪಾಲಿನಾಮಿಯಲ್. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ a0 plus a1z plus a2z square up to an z power n. So ಇಲ್ಲಿ degree of the polynomial is n ಆಗಿದೆ and we are taking here the polynomial is always degree of its polynomial is always greater than or equal to 1. So that is n is greater than or equal to 1. What we have to show? f of z is 0 for at least one value of z. ಅಂದರೆ f of z ಅನ್ನೋ ಪಾಲಿನಾಮಿಯಲ್ಗೆ ಒಂದಾದರೂ ರೂಟ್ ಎಕ್ಸಿಸ್ಟ್ ಆಗಿರುತ್ತೆ ಅಂದರೆ ಆ ರೂಟನ್ನ ನೀವು ಪಾಲಿನಾಮಿಯಲ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 0 ಆಗಬೇಕು. ಎಫ್ ಆಫ್ ಝೆಡ್ ಇಸ್ 0 ಆಗಬೇಕು. ಯಾವುದೋ ಒಂದು ಝೆಡ್ನ ನೀವು ಪಾಲಿನಾಮಿಯಲ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಅದು 0 ಆಗ್ತಿದೆ ಅಂತಂದರೆ ದಟ್ ಝೆಡ್ ಈಸ್ ಸೆಟ್ ಟು ಬಿ ರೂಟ್ ಆಫ್ ದಿ ಪಾಲಿನಾಮಿಯಲ್. ಸೊ ನಾವು ಈಗ ಎಫ್ ಆಫ್ ಝೆಡ್ 0 ಅಂತ ಪ್ರೂವ್ ಮಾಡಬೇಕು. ಎಫ್ ಆಫ್ ಝೆಡ್ ಈಸ್ 0 ಫಾರ್ ಅಟ್ಲೀಸ್ಟ್ ಒನ್ ವ್ಯಾಲ್ಯೂ ಆಫ್ ಝೆಡ್ ಅಂತ, ಅಂದರೆ ಅಟ್ಲೀಸ್ಟ್ ಒನ್ ರೂಟ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಪ್ರೂವ್ ಮಾಡಬೇಕು. ಸೊ ಈಗ ನಾವು ಏನಂತ ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ? ಇಫ್ ದಿಸ್ ಇಸ್ ನಾಟ್ ಹ್ಯಾಪನ್ಸ್, ದಟ್ ಮೀನ್ಸ್ ಎಫ್ ಆಫ್ ಝೆಡ್ ಇಸ್ ನಾಟ್ 0 ಫಾರ್ ಎನಿ ಝೆಡ್ ಅಂತ ತಗೊಂಡ್ರೆ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಅಸ್ಯೂಮ್ ದಟ್ ಎಫ್ ಆಫ್ ಝೆಡ್ ಇಸ್ ನಾನ್ ಝೀರೋ ಫಾರ್ ಎನಿ ಝೆಡ್. ಸೊ ಎಫ್ ಆಫ್ ಝೆಡ್ ಇಸ್ ನಾನ್ ಝೀರೋ ಮೀನ್ಸ್ ವಾಟ್? 1 ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಈಸ್ ವೆಲ್ ಡಿಫೈನ್ಡ್. ಅಂದರೆ ಇದು ಡಿನಾಮಿನೇಟರ್ ಟರ್ಮ್ ತಗೊಂಡಾಗ ಅಲ್ಲಿ ಅದು ಡೆಫಿನೆಟ್ ವ್ಯಾಲ್ಯೂ ಸಿಗೋದ್ರಿಂದ ಇದನ್ನು ನಾವು ವೆಲ್ ಡಿಫೈನ್ಡ್ ಅಂತ ಹೇಳ್ಬೋದು. 1 ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಇಸ್ well defined. And also we know that f of z is analytic in an entire complex plane. ಅಂದರೆ ಆಲ್ ಈಗ ನಾವು ಎಫ್ ಆಫ್ ಝೆಡ್ ತೊಗೊಂಡಿರೋದೇ ಪಾಲಿನಾಮಿಯಲ್ ಫಂಕ್ಷನು. ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಅನಾಲಿಟಿಕ್ ಇನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ನಮ್ಗೆ ಗೊತ್ತಿರುತ್ತೆ. ಅನಾಲಿಟಿಕ್ ಮೀನ್ಸ್ ಇಟ್ ಹ್ಯಾಸ್ ಡೆರಿವೇಟಿವ್ ಅಂತ. ಆಲ್ ಪಾಲಿನಾಮಿಯಲ್ ಫಂಕ್ಷನ್ ಹ್ಯಾಸ್ ಡೆರಿವೇಟಿವ್. ಸೊ ವಿ ಕ್ಯಾನ್ ಸೇ ದಟ್ ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್ ಇನ್ ಆನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್. Since it is polynomial, f of z is polynomial. Since f of z is analytic, 1 over f of z is also analytic in an entire complex plane. Okay, f of z analytic agide, 1 over f of z kuda analytic agide in an entire complex plane. Let us consider limit of 1 divided by f of z as z tends to infinity. 1 by f of z ಅನ್ನೋ ಫಂಕ್ಷನ್ಗೆ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀವಿ, ಲಿಮಿಟ್ ಆಸ್ z tends to infinity. ಸೊ ಈಗ ಪಾಲಿನಾಮಿಯಲ್ ಎಫ್ ಆಫ್ ಝೆಡ್ ಅಂದರೆ ಏನಂತ ತೊಗೊಂಡಿದ್ದೀವಿ? a0 ಪ್ಲಸ್ a1z ಇದೆಯಲ್ಲ, ಈ ಫಾರ್ಮ್ನ ನಾವು a0
ಇಂಟು ಝೆಡ್ ಪವರ್ 0 ಅಂತ ಬರಿಬೋದು. ಇಲ್ಲಿ ಎ ನಾಟ್ ಇಂಟು 1 ಅಂತ ಇರೋದನ್ನು ಝೆಡ್ ಪವರ್ 0 ಅಂದರೆ 1 ಆಗೋದ್ರಿಂದ ಸೊ ಎ ನಾಟ್ ಝೆಡ್ ಪವರ್ 0 ಫಾರ್ಮಲ್ಲಿ ಬರೆದಿದ್ದೀವಿ, ಪ್ಲಸ್ A1 ಝೆಡ್ ಪವರ್ 1 ಪ್ಲಸ್ A2 ಝೆಡ್ ಪವರ್ 2 ಅಪ್ ಟು AN ಝೆಡ್ ಪವರ್ n. ಅಂದರೆ ನಾವು ಇಲ್ಲಿ ಡಿನಾಮಿನೇಟರ್ಲಿರೋ ಫಂಕ್ಷನ್ ಎಫ್ ಆಫ್ ಝೆಡ್ ಅನ್ನೋ ಪಾಲಿನಾಮಿಯಲ್ ಫಂಕ್ಷನು ಇನ್ ಟರ್ಮ್ಸ್ ಆಫ್ ಝೆಡ್ ಇದೆ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ. ಸೊ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಆಗ್ತಿದೆ ಅಂದರೆ ಎಲ್ಲೆಲ್ಲಿ ಝೆಡ್ ಇದೆ ನೀವು ಅಲ್ಲೆಲ್ಲ ಇನ್ಫಿನಿಟಿ ಕೊಟ್ಟರೆ 1 ಡಿವೈಡೆಡ್ ಬೈ ಇನ್ಫಿನಿಟಿ ಫಾರ್ಮ್ ತಗೊಳ್ತು. 1 ಡಿವೈಡೆಡ್ ಬೈ ಇನ್ಫಿನಿಟಿ ಬಿಕಮ್ 0 ಆಲ್ವೇಸ್, ರೈಟ್. ಸೊ ಈಗ ನಾವು ಇಲ್ಲಿ ಏನಂತ ಪ್ರೂವ್ ಮಾಡಿದ್ವಿ, ಲಿಮಿಟ್ ಆಫ್ 1 ಬೈ ಎಫ್ ಆಫ್ ಝೆಡ್ ಆ್ಯಸ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ ಈಸ್ 0 ಅಂತ. ಸೊ ಆ್ಯಸ್ ಝೆಡ್ ಟೆನ್ಸ್ ಟು ಇನ್ಫಿನಿಟಿ 1 ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಟೆನ್ಸ್ ಟು 0 ಅಂತ ಪ್ರೂವ್ ಮಾಡಿದ್ವಿ. ಬಟ್ ನಮಗೇನು ಗೊತ್ತಿದೆ, 1 ಬೈ ಎಫ್ ಆಫ್ ಝೆಡ್ ಇಸ್ ಬೌಂಡೆಡ್. 1 ಬೈ ಎಫ್ ಆಫ್ ಝೆಡ್ ಇಸ್ ಬೌಂಡೆಡ್ ಇನ್ ಆನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್. By Lioville's theorem, 1 divided by f of z, 1 over f of z reduces to constant. 1 by f of z ಅನ್ನೋದು ಬೌಂಡೆಡ್ ಇನ್ ಅನ್ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಗೊತ್ತಿರೋದ್ರಿಂದ ಮತ್ತು ಅನಾಲಿಟಿಕ್ ಕೂಡ ಆಗಿರೋದ್ರಿಂದ ನಾವು ಲಿಯೋವಿಲ್ಸ್ ಥಿಯರಮ್ನ ಯೂಸ್ ಮಾಡಿದ್ರೆ, ಇದ್ರ ಪ್ರೀವಿಯಸ್ ಥಿಯರಮ್ ಲಿಯೋವಿಲ್ಸ್ ಥಿಯರಮಲ್ಲಿ ಏನಂತ ಪ್ರೂವ್ ಮಾಡ್ಕೊಂಡಿದ್ವಿ, ವಿಚ್ ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್ ಅಂಡ್ ಬೌಂಡೆಡ್ ಆಗಿದ್ದರೆ ಇಟ್ ರೆಡ್ಯೂಸಸ್ ಟು ಕಾನ್ಸ್ಟೆಂಟ್ ಅಂತ ಓದಿದ್ದೀವಿ. ಸೊ 1 ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಅನ್ನೋದು ಅನಾಲಿಟಿಕ್ ಮತ್ತು ಬೌಂಡೆಡ್ ಅಂತ ಗೊತ್ತಿರೋದ್ರಿಂದ by this theorem we can say that 1 divided by f of z reduces to constant ಅಂತ ತಗೊಳ್ಳೋಣ. ಸೊ 1 divided by f of z ಅನ್ನೋದು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ f of z is also ಕಾನ್ಸ್ಟೆಂಟ್ ಆಗಿರುತ್ತೆ. f of z ಅನ್ನೋದು ಕಾನ್ಸ್ಟೆಂಟ್ ಆಯಿತು ಅಂದರೆ ಡಿಗ್ರಿ ಆಫ್ f of z ಯಾವಾಗಲೂ 0 ಇರುತ್ತೆ. ಬಿಕಾಸ್ ಕಾನ್ಸ್ಟೆಂಟ್ ಅನ್ನೋ ಟರ್ಮ್ಗೆ ನಾವು ಪಾಲಿನಾಮಿಯಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಕಾನ್ಸ್ಟೆಂಟ್ ಅಂದರೆ ಎನಿ ಕೆ ಅಂತ ತಗೊಳ್ಳೋಣ. ಸೊ ಎನಿ ಕೆ ಈಸ್ ದಿ polynomial function if it is represented in the form k into z power 0 ಆಯಿತಾ. z ಪವರ್ 0 1 ಆಗೋದ್ರಿಂದ ಅಲ್ಲಿ k ಇಂಟು z ಪವರ್ 0 ಅಂತ ಹೇಳಿದಾಗ ಅದು ಕೂಡ ಒಂದು ಪಾಲಿನಾಮಿಯಲ್ ಆಫ್ ಡಿಗ್ರಿ 0 ಅಂತ ಹೇಳಬೇಕು. ಸೊ ಡಿಗ್ರಿ ಆಫ್ ಎಫ್ ಆಫ್ ಝೆಡ್ ಇಸ್ 0 ಆಯಿತು. ಎಫ್ ಆಫ್ ಝೆಡ್ ಕಾನ್ಸ್ಟೆಂಟ್ ಅಂತ ಆಗಿದೆ ಅಂತಂದರೆ ಡಿಗ್ರಿ ಆಫ್ ಎಫ್ ಆಫ್ ಝೆಡ್ ಈಸ್ 0. ವಾಟ್ ಈಸ್ ಡಿಗ್ರಿ ಆಫ್ ಎಫ್ ಆಫ್ ಝೆಡ್? ಎಫ್ ಆಫ್ ಝೆಡ್ ಅಂತ ನಾವು ಯಾವುದನ್ನು ಪಾಲಿನಾಮಿಯಲ್ ತೊಗೊಂಡಿದ್ದೀವಿ ಆ ಪಾಲಿನಾಮಿಯಲಲ್ಲಿ ಡಿಗ್ರಿ ಆಫ್ ಎಫ್ ಆಫ್ ಝೆಡ್ ಎನ್ ಆಗಿದೆ. ಸೊ ಎನ್ ಬಿಕಮ್ 0, ಎನ್ ಈಕ್ವಲ್ಸ್ ಟು 0 ಆಯಿತು. ಬಟ್ ವಿಚ್ ಈಸ್ ಕಾಂಟ್ರಡಿಕ್ಷನ್. ಎನ್ ಅನ್ನೋದನ್ನು ನಾವು ಯಾವಾಗಲೂ ಯಾವ ಥರ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ನಾವು ಯಾವ ರೀತಿ ಚೂಸ್ ಮಾಡಿದ್ದೀವಿ, ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 1 ಅಂತ, ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 1 ಅಂತ. ಸೊ ಇಲ್ಲಿ ನಮಗೆ ಎನ್ ಈಕ್ವಲ್ ಟು 0 ಸಿಗ್ತಾ ಇದೆ ಅಂತಂದರೆ ಅದು ಕಾಂಟ್ರಡಿಕ್ಷನ್ ಆಗುತ್ತೆ. ಸೊ ನಾವು ಈ ಕಾಂಟ್ರಡಿಕ್ಷನ್ ಯಾವುದರಿಂದ ಸಿಕ್ಕಿದ್ದು, ಯಾವ ಅಸಂಪ್ಷನಿಂದ, ಎಫ್ ಆಫ್ ಝೆಡ್ ಇಸ್ ನಾನ್ ಝೀರೋ ಅನ್ನೋ ಅಸಂಪ್ಷನಿಂದ. ಸೊ ದಟ್ ಈಸ್ ನಾಟ್ ಟ್ರೂ. ದೇರ್ಫೋರ್ ಎಫ್ ಆಫ್ ಝೆಡ್ ಇಸ್ 0. Therefore f of z is 0 for at least one value of z. That means f of z is a polynomial has at least one root. Polynomial has at least one root for any polynomial which is of degree greater than or equal to 1. This is the fundamental theorem of algebra. Okay, thank you.